ಕಪ್ಪೆ ಚಿಪ್ಪು ತೆಗೆಯುವುದಕ್ಕೆ ಹೋದವರು ಜಲಸಮಾಧಿಯಾಗಿದ್ದು ಈಗ 9 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಈ ದುರಂತದ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಪ್ಪೆ ಚಿಪ್ಪನ್ನ ತೆಗೆಯುವುದಕ್ಕೆ ಹೋದವರು ಜಲಸಮಾಧಿಯಾಗಿದ್ದು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ತಲಾ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ರಾಜ್ಯ ಸರ್ಕಾರದ ವತಿಯಿಂದ. ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ಬೌರಿಂಗ್ ಆಸ್ಪತ್ರೆಯ ದುರಂತದಲ್ಲೂ ಕೂಡ ಮೃತಪಟ್ಟಿರುವವರಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಲಾಗಿತ್ತು. ಅದಾದ ಬೆನ್ನಲ್ಲೇ ರಾಜ್ಯದಲ್ಲಿ ನಡೆದಿರುವಂತಹ ಮತ್ತೊಂದು ಘನಘೋರ ದುರಂತ ಇದು. ಇಲ್ಲಿ ಮೃತಪಟ್ಟಿರುವಂತಹ 9 ಜನಕ್ಕೂ ಕೂಡ ತಲಾ 5 ಲಕ್ಷ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಎಷ್ಟೇ ಪರಿಹಾರವನ್ನ ಕೊಟ್ಟರೂ ಕೂಡ ಹೋದ ಜೀವ ಮರಳಿ ಬರೋದಿಲ್ಲ. ಈ ಘನಘೋರ ದುರಂತದಲ್ಲಿ ಮೃತಪಟ್ಟಿರುವಂತಹ ಕುಟುಂಬದವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದೇ ಬಹಳ ಬೇಸರದ ಸಂಗತಿ. ಒಂದೇ ಕುಟುಂಬದವರಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೂ ಕೂಡ ಈ ಭಾಗದಲ್ಲಿ ಕುಲಕಸಬನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಈಗ ಈ ಕುಲಕಸಬಲ್ಲೇ ಈ ಮರಣ ಶಾಸನ ಉಂಟಾಗಿದೆ ಅಂದರೆ ಆ ಭಾಗದ ಜನರಲ್ಲಿ ಸಾಮಾನ್ಯವಾಗಿ ಆತಂಕ ಮೂಡಿರುತ್ತೆ. ಮುಂದೆ ಹೇಗಪ್ಪ ಅನ್ನೋದು ಘಟನೆಗೆ ನಿಖರ ಕಾರಣ ಇಲ್ಲಿವರೆಗೂ ತಿಳಿದು ಬರ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದು ರೀತಿಯಾದಂಥ ಮಾಹಿತಿಯನ್ನು 9 ಜನ ಸತ್ತಿದ್ದಾರೆ. ಇಂಜೂರ್ಡ್ ಆಗಿದ್ದಾರೆ. ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸತ್ತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಅಲ್ಲಿ ನಮ್ಮ ಮಕ್ಕಳ ವೈದ್ಯ ಫೋನ್ ಮಾಡಿದ್ರು. 5 ಲಕ್ಷ ಕೊಡಿ ಅನೌನ್ಸ್ ಮಾಡಿ ಅಂತ ಹೇಳಿದ್ವಿ. ಮತ್ತು ಯಾರು ಇಂಜೂರ್ಡ್ ಆಗಿದ್ದಾರೆ ಅವರು ಇನ್ನೂ ಬದುಕಿದ್ದಾರೆ. ಅವರಿಗೆ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ವಿ. ವೈದ್ಯಕೀಯ ಚಿಕಿತ್ಸೆ ಸರ್ಕಾರ ಭರಿಸುತ್ತೆ.